ಸುರ್ಜೇವಾಲಾಗೂ ತಾಗಿದೆ ಮತಗಜಗಳ ಕಾಳಗದ ಬಿಸಿ ನೋಡಿ. ಸಿಎಲ್ಪಿ ಸಭೆಯಲ್ಲಿ ಸೇರಿಗೆ ಸವ್ವಾ ಸೇರು ಹೊಂದಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆಶಿ. ಇನ್ನು ಕೆಣಕಿದಂತ ಬಂಡೆಗೆ ಮುಟ್ಟಿ ನೋಡಿಕೊಳ್ಳುವ ಉತ್ತರವನ್ನ ಕೊಟ್ಟಿದ್ದಾರೆ ಸಾಹುಕಾರ್. ಕೆರಳಿದ ಸತೀಶ್ ಜಾರಕಿಹೊಳಿ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸಿಎಲ್ಪಿ ಸಭೆಯಲ್ಲಿ ಬೆಂಕಿ ಬಿರುಗಾಳಿಯ ಕಾದಾಟ, ಎಲ್ಲರೂ ಕೂಡ ತಂಡ ಹೊಡೆದ್ರು. ಬೆಳಗಾವಿ ಸಾಹುಕಾರ ಕೋಪಕ್ಕೆ ಸಿಎಲ್ಪಿ ಸಭೆಯೇ ಸಾಕ್ಷಿಯಾಗಿಬಿಟ್ಟಿದೆ. ಕೆರಳಿದಂತಹ ಸಿಂಹ ಸತೀಶನ ಸಮಾಧಾನ ಮಾಡಿದ್ರು ಟಗರು. ಸಿದ್ದರಾಮಯ್ಯ ಜೊತೆಗೆ ಬಂದ ಉಸ್ತುವಾರಿ ಸುರ್ಜೇವಾಲಾ ಸಮಾಧಾನ ಇರಲಿ, ಏನೇ ಇದ್ರೂ ಕೂಡ ಕುಳಿತು ಮಾತನಾಡೋಣ. ಸತೀಶ್ ಜಾರಕಿಹೊಳಿ ಅವರನ್ನ ಕೂಲ್ ಮಾಡಿದ್ದಾರೆ ಉಸ್ತುವಾರಿ. ಆಗ ನಾನು ಕೂಡ ಮಾತನಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮೈಕ್ ಹಿಡಿದು ಡಿಕೆಶಿಯ ವಿರುದ್ಧ ಅಬ್ಬರಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಪದೇ ಪದೇ ಅವಮಾನ ಮಾಡಿದ್ರೆ ಸುಮ್ಮನಿರುವಂತ ಮಾತೇ ಇಲ್ಲ ಅಂತ ಗುಡುಗಿದ್ದಾರೆ. ನಮ್ಮ ತಾಳ್ಮೆಗೂ ಕೂಡ ಒಂದು ಲಿಮಿಟ್ ಇದೆ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಸುರ್ಜೇವಾಲರನ್ನ ನೋಡಿಕೊಂಡೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ನ ಸಿಎಲ್ಪಿ ಸಭೆಯಲ್ಲಿ ಗುಡುಗು ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ವಿಚಾರ ಶುರುವಾಗಿದ್ದು ಯಾವಾಗ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ರು, ಅಲ್ಲಿಂದ ಗುಡುಗ್ಲಿಕ್ಕೆ ಶುರುವಾಗಿದ್ರು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಎನ್ನುವಂತಹ ಮಾತಿದೆ. ಅದೇ ಒಂದು ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತ ವಿಚಾರ ಇದು. ಅದರ ನಡುವೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿಗಿ ಕೆಂಡ ಆಗಿಬಿಟ್ಟಿದ್ದಾರೆ. ಕೆಣಕಿದಂತ ಬಂಡೆಗೆ ಮುಟ್ಟುಕೊಳ್ಳುವಂತ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಸಿಎಲ್ಪಿ ಸಭೆಯಲ್ಲಿ ಬೆಂಕಿ ಬಿರುಗಾಳಿಯ ಕಾದಾಟವೇ ಆಗಿದೆ. ಇದಕ್ಕೆ ಇಡೀ ಸಭೆಯೇ ಸಾಕ್ಷಿ ಆಗಿದೆ. ಬೆಳಗಾವಿಯ ಡಿಸಿಸಿ ಕಚೇರಿ ನಿರ್ಮಾಣದ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹಾಡಿ ಹೊಗಳಿದ್ರು ಡಿಕೆಶಿ ಅವರು. ಆಗ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಿರ್ಲಿಲ್ಲ, ಕಂಪ್ಲೀಟ್ ಗರಂ ಆಗಿದ್ರು. ಅಂದ್ರೆ ನೇರವಾಗಿ ಟಾಂಗ್ ಕೊಟ್ಟಿದ್ರು. ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿರುವಾಗ ಜಾಗ ನೀಡಿದ್ರು, ನಾನು ಕೂಡ ಹಣವನ್ನ ನೀಡಿದ್ದೆ ಅಂತ ನೇರವಾಗಿ ಮಾತನಾಡಿದ್ದಾರೆ. ಇನ್ನು ಮೈಕ್ ಅನ್ನ ಹಿಡಿದು ಗರಂ ಆಗಿ ಮಾತನಾಡಿದ್ರು. ಅಂದ್ರೆ ಡಿಕೆಶಿಯ ವಿರುದ್ಧ ಅಬ್ಬರಿಸಿದ್ರು ಸತೀಶ್ ಜಾರಕಿಹೊಳಿ. ಪದೇ ಪದೇ ಅವಮಾನ ಮಾಡಿದ್ರೆ ಸುಮ್ಮನಿರುವಂತ ಮಾತೇ ಇಲ್ಲ, ನಮ್ಮ ತಾಳ್ಮೆಗೂ ಕೂಡ ಒಂದು ಲಿಮಿಟ್ ಇರುತ್ತೆ ಅನ್ನೋದಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲರನ್ನ ನೋಡಿಕೊಂಡೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಸತೀಶ್ ಜಾರಕಿಹೊಳಿ ಅವರ ಆ ರೋಷಾಗ್ನಿಗೆ ಸಿಎಲ್ಪಿ ಸಭೆಯೇ ಸಾಕ್ಷಿಯಾಗಿತ್ತು. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಸ್ವಲ್ಪ ಸಮಾಧಾನ ಇರ್ಲಿ, ಏನೇ ಇದ್ರೂ ಕೂಡ ಕುಳಿತು ಮಾತನಾಡೋಣ ಅಂತ ಇದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಸೇರಿಗೆ ಸವಾ ಸೇರು ಎನ್ನುವಂತೆ ಸುರ್ಜೇವಾಲರನ್ನ ನೋಡಿಕೊಂಡೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ತಾಳ್ಮೆಗೂ ಕೂಡ ಒಂದು ಲಿಮಿಟ್ ಇದೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ.